ನಮಸ್ತೆ. ಇದೇನು ಎಕ್ಸ್ಪಲ್ಸು 4V ಗಾಡಿ. ಇದು ಸರ್ವೀಸಿಗಂತ ಬಂದಿದ್ದು. ಕಸ್ಟಮರು ಪಿಕಪ್ ಡೌನ್ ಐತೆ, ಪಿಕಪ್ ತೊಗೊತಿಲ್ಲ ಅಂತ ಹೇಳಿದ್ರು. ಎಲ್ಲ ಜನರಲ್ ಸರ್ವಿಸ್ ಮಾಡಬೇಕಾದ್ರೆ ವಾಷಿಂಗ್ ಮಾಡೋದಕ್ಕೆ ಚೈನ್ ಸ್ಪ್ರಾಕೆಟ್ ಕವರೆಲ್ಲ ಬಿಚ್ಚಿ ನೋಡಿದ್ರೆ GB ಸ್ಪಾಯ್ಟು ಫುಲ್ ರೊಟೇಟ್ ಆಗ್ತಿತ್ತು. ನೋಡಿ, ಇಲ್ಲಿ GB ಶಾಫ್ಟೇ ಹೊಂಟೋಗಿದೆ. ನೋಡಿ, ಇದು ಈ ಥರ ಉಲ್ಟಾ ತಿರುಗಲ್ಲ, ಹಿಂದಕ್ಕೆ ತಿರುಗಲ್ಲ, ಮುಂದಕ್ಕೆ ತಿರುಗುತ್ತೆ. ಹಿಂದೆ ಕಟ್ಟಾಗ್ಬಿಟ್ಟಿದೆ, ಮುಂದೆ ಕಟ್ಟಾಗಬೇಕು ಮೋಸ್ಟ್ಲಿ. ನೋಡಿ, ಹಿಂಗೆ ತಿರುಗಿಸಿದಾಗ ಈ ಥರ ಕಟ್ಟಾಗಬೇಕು. ಇದು ಆ ಥರ ಕಟ್ಟಾಗಿಲ್ಲ, ಉಲ್ಟಾ ಕಟ್ಟಾಗ್ಬಿಟ್ಟಿದೆ. ಏನು ಅನ್ನೋದು ಗೊತ್ತಿಲ್ಲ. ಕಸ್ಟಮರು ಸರ್ವೀಸಿಗೆ ಪರ್ ಡೇ ಎಲ್ಲ ಟೈಮು ಶೋರೂಮಲ್ಲೇ ಬಿಡ್ತಿದ್ದಂತೆ. ಹಾಗಾಗಿ ಈ ಸಲ ನಮ್ಮ ಹತ್ರ ತಂದರು. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಂತೆ, ಮತ್ತು ಇನ್ಸ್ಟಾ ಫಾಲೋ ಮಾಡಿದ್ದಾರೆ. ಬಂದಿದ್ದರು, ಚೆಕ್ ಮಾಡಿ ಟ್ರಯಲ್ ನೋಡಿ ಈ ಥರ ಫ್ರಂಟಿಗೆ ತಿರ್ಸಿದ್ರೆ ಕಟ್ಟಾಗಬೇಕು. ನನ್ನ ಅನಿಸಿಕೆ ಇದು ಉಲ್ಟಾ ಕಟ್ಟಾಗಿದೆ. ಏನು ಮ್ಯಾನುಫ್ಯಾಕ್ಚರ್ ಪ್ರಾಬ್ಲಮ್ಮೋ ಇಲ್ಲ ಗಾಡಿ ಡ್ರೈವ್ ಪ್ರಾಬ್ಲಮ್ಮೋ ಏನು ಅನ್ನೋದು ಗೊತ್ತಾಗಲಿಲ್ಲ. ಹಾಗಾಗಿ ಒಂದು ಸಣ್ಣ ಮಾಹಿತಿ ಕೊಡೋಣ ನಿಮಗೆ ಅಂತ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು. ಇದೇ ಥರ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮುಂದೆನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳು ಕೊಡ್ತಾಯಿರ್ತೀನಿ. ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಬಟನನ್ನು ಮರೆಯದೇ. ನೋಡಿ, ಇದು ಹೋಂಡಾ ಆ್ಯಕ್ಟಿವ್ ಅದು ಮ್ಯಾಗ್ನೆಟ್ ಆಯಿಲ್ ಸೀಲು ಲೀಕೇಜ್ ಆಗ್ತಿತ್ತು. ಹಾಗಾಗಿ ಯಾವ ರೀತಿ ತೆಗಿಬೇಕು ಆಯಿಲ್ ಸೀಲು ಅನ್ನೋದು ಒಂದು ಸಣ್ಣ ಮಾಹಿತಿ ಕೊಡ್ತಾಯಿದ್ದೀನಿ. ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ನೋಡಿ, ಹಿಂಗೆ ಸ್ಕ್ರೂ ಹಾಕಿ ಮೀಟಿ ತೆಗಿಯೋದ್ರ ಬದಲಿಗೆ ಮ್ಯಾಕ್ಸ್ 100 ಸಮುರೈ ಶೋಗನ್ನು ಯಾರು ಮಾಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. JUK ಕ್ಲಚ್ಚಲ್ಲಿ ಸ್ಪ್ರಿಂಗ್ ಎಳ್ಕೊಳೋದಕ್ಕೆ ಇದು JUK ಬರುತ್ತೆ. ಇದರಲ್ಲಿ ನೋಡಿ ಎಷ್ಟು ಈಸಿಯಾಗಿ ಓಪನ್ ಮಾಡ್ಕೊಂಡು ಈಗ ಎಷ್ಟು ಈಸಿಯಾಗಿ ಮ್ಯಾಗ್ನೆಟ್ ಆಯಿಲ್ ಸೀಲ್ನ ಎಳ್ಕೊತೀನಿ. ನೋಡಿ ಬಂತು. ನೋಡಿ, ಎಳಿತಾ ಇದ್ದೀನಿ, ಬಂತು. ಇಷ್ಟೇ ಫ್ರೆಂಡ್ಸ್. ಇದು ಗೊತ್ತಿರೋರ್ಗೆ ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಒಂದು ನಿಮ್ಮ ಹತ್ರ ನಮ್ಮ ಅನುಭವನ ತಿಳಿಸ್ಬೇಕು ಅಂತ ನನ್ನ ಆಸೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಎಳಿತಾ ಇದ್ದೀನಿ, ಬರ್ತಾಯಿದೆ. ಬಂತು ನೋಡಿ, ಬಂದೇ ಬಿಡ್ತು. ನೋಡಿ, ಬಂತು. ಈ ಆಯಿಲ್ ಸೀಲ್ ತೆಗಿಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿದ್ರೆ ಒಳಗಡೆ ಹೊಂಟೋಗುತ್ತೆ. ಹಾಗಾಗಿ ನೋಡಿ, ಒಂಚೂರು ಸ್ಕ್ರೂ ಡ್ರೈವರಲ್ಲಿ ಈ ಥರ ಓಪನ್ ಮಾಡ್ಕೊಂಡು ಅದಕ್ಕೆ JUK ಹಾಕಿ ಲಾಕ್ ಮಾಡಿ ಎಳ್ದಿದ್ದೀವಿ. ದಯವಿಟ್ಟು ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ನಿಮ್ಮ ಹತ್ರ ಒಂದು ಸಣ್ಣ ಮಾಹಿತಿ ನಿಮಗೋಸ್ಕರ ಕೊಡೋಣ ಅನ್ನೋ ನನ್ನ ಒಂದು ಉದ್ದೇಶಕ್ಕಾಗಿ ಈ ವಿಡಿಯೋನ ಮಾಡಿದ್ದೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ, ಇದೇ ಥರ ಬೈಕ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು JUK. ಇವಾಗೆಲ್ಲ ಮ್ಯಾಕ್ಸ್ 100 ಸಮುರೈ ಇಲ್ಲ, ಫಿಯರೋಗೂ ಬರುತ್ತೆ. ಇವಾಗೆಲ್ಲ ಗಾಡಿಗಳೇ ಇಲ್ಲ. ನೋಡಿ, ವೇಸ್ಟ್ ಆಗೋದ್ರ ಬದಲಿಗೆ ಈ ಥರ ಏನಾದರೂ ಯೂಸ್ ಆಗುತ್ತೆ ಟೂಲ್ಸು. ನೋಡಿ, ಇದು ಬಜಾಜ್ CT100. ಇದೇನು ವೀಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ ಯಾವ ಗಾಡಿದು ಇದಕ್ಕೆ ಕ್ಯಾಮ್ ಚೈನ್, ಟೈಮಿಂಗ್ ಚೈನ್ ಯಾವ್ಯಾವ ಗಾಡಿದು ಆಗುತ್ತೆ, ಸೂಟೇಬಲ್ ಐತೆ ಅಂತ. CT100 110 ಕಂಫರ್ಟು ES ಬರುತ್ತೆ. ಇದು ಬ್ಲ್ಯಾಕ್ ಇಂಜಿನ್ ಬರುತ್ತೆ. ನೋಡಿ, ಇದು ಕ್ಯಾಮ್ ಚೈನು ಹೋಗ್ಬಿಟ್ಟಿತ್ತು, ಸರ್ವಿಸಿಗೆ ಬಂದಿತ್ತು ಗಾಡಿ. ಈಗ ಏನಕ್ಕೆ ಉದ್ದೇಶ ಅಂದರೆ ಗೊತ್ತಿಲ್ಲದವರು ಈಗ ಪರದಾಡೋದ್ರ ಬದಲಿಗೆ ಈ ನನ್ನ ವೀಡಿಯೋ ನೋಡ್ಕೊಂಡು ಈ ಕ್ಯಾಮ್ ಚೈನ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ, ರೋಲನ್ ಕಂಪ್ನಿದು ನೋಡಿ ತೋರಿಸ್ತಾ ಇದ್ದೀನಿ. ರೋಲನ್ ಕಂಪ್ನಿ ಸಾಲಿಡ್ ಬುಡ್ಸು. ಈ ಕ್ಯಾಮ್ ಚೈನ್ ಬಂದು ಯಾವ್ಯಾವ ಗಾಡಿಗಾಗುತ್ತೆ, ಈ ಪಾರ್ಟ್ ನಂಬರ್ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಪ್ರತಿಯೊಂದು ಗಾಡಿದು ತೋರಿಸ್ತಾ ಇದ್ದೀನಿ. ಕ್ಲೀನಾಗಿ ನೋಡ್ಕೊಳ್ಳಿ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಬಟನನ್ನು ಮರೆಯದೇ ಒತ್ತಿ. ಇದೇ ಥರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನೋಡಿ, ಯಾವ ಗಾಡಿಗಾಗುತ್ತೆ ಸೂಟೇಬಲ್, ಯೂನಿಕಾರ್ನ್, ಶೈನ್, CBZ ಎಲ್ಲವಕ್ಕೂ ಆಗುತ್ತೆ. ನೋಡಿ, ಥ್ಯಾಂಕ್ ಯು. ನನ್ನ ವಿಡಿಯೋ